ಮೊದಲನೇದಾಗಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಭಕ್ತಿ ಭಂಡಾರಿ, ವಿಶ್ವಗುರು, ಕ್ರಾಂತಿಯೋಗಿ ಎಂದು ಕರೆಸಿಕೊಳ್ಳುವ ಬಸವಣ್ಣನವರು 12ನೇ ಶತಮಾನದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು. ಬಸವಣ್ಣನವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಮಹಾನ್ ಚೇತನರಾಗಿ 12ನೇ ಶತಮಾನದಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಸಾಮಾಜಿಕ ಕ್ರಾಂತಿಯ ಬೀಜ ಬಿತ್ತಿದವರು. ಕಾಯಕವೇ ಕೈಲಾಸ ಮತ್ತು ಅರಿವೇ ಗುರು ಎಂಬ ತತ್ವಗಳ ಮೂಲಕ ಹೊಸ ಯುಗಕ್ಕೆ ನಾಂದಿ ಹಾಡಿದಂಥವರು. ಬಸವಣ್ಣನವರ ಮುಖ್ಯ ಸಂದೇಶಗಳನ್ನು ನೋಡೋದಾದರೆ ಮೊದಲನೇದಾಗಿ ಕಾಯಕ ತತ್ವ, ಕಾಯಕ ಮತ್ತು ದಾಸೋಹ ತತ್ವ ಎರಡು. ಮೊದಲನೇದು ಕಾಯಕ ತತ್ವ, ಎರಡನೇದು ದಾಸೋಹ ತತ್ವ. ಸೊ ಬಸವಣ್ಣನವರು ಅತ್ಯಂತ ದೊಡ್ಡ ಕೊಡುಗೆ ಕಾಯಕಕ್ಕೆ ದೈವತ್ವದ ಸ್ಥಾನ ನೀಡಿದ್ದು. ಪ್ರತಿಯೊಬ್ಬರೂ ತಮ್ಮ ಶಕ್ತಿಯಾನುಸಾರ ದುಡಿಯಬೇಕು ಎಂದು ಹೇಳಿ ಅವರು ಕಾಯಕ ತತ್ವವನ್ನು ಕೊಡ್ತಾರೆ. ಎರಡನೇದಾಗಿ ದಾಸೋಹ ತತ್ವ, ಗಳಿಸಿದ್ದರಲ್ಲಿ ತನಗೆ ಬೇಕಾದಷ್ಟು ಮಾತ್ರ ಉಳಿಸಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಅರ್ಪಿಸುವುದೇ ದಾಸೋಹ. ಇದು ಆರ್ಥಿಕ ಸಮಾನತೆಗೆ ದಾರಿದೀಪ ಅಂತ ಬಸವಣ್ಣನವರು ಹೇಳ್ತಾರೆ. ಈ ಕಾಯಕ ಮತ್ತು ದಾಸೋಹ ತತ್ವವನ್ನು ಒಂದು ವಚನದ ಮೂಲಕ ಹೇಳೋದಾದರೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು, ಎನ್ನ ಮನ, ಎನ್ನ ಧನ ಈ ತ್ರಿವಿಧವನ್ನೊಪ್ಪಿಸಿ ಮಹಾಪ್ರಸಾದವ ಕೊಂಡು ಆ ಮಹಾಪ್ರಸಾದವ ನಾನು ಜಂಗಮಕ್ಕೆ ನೀಡಿ ಸಿದ್ಧಲಿಂಗೇಶ್ವರನ ಪೂಜಿಸಿ ಕಾಯಕವ ಮಾಡಿ ದಾಸೋಹವ ಮಾಡಿ ಎನ್ನ ಮನವ ಅರೆದು ಲಿಂಗದಲ್ಲಿ ಬೆರೆದು ಎನ್ನ ತನುವ ಅರೆದು ಜಂಗಮದಲ್ಲಿ ಬೆರೆದು ಎನ್ನ ಧನವ ಅರೆದು ಸಮಾಜದಲ್ಲಿ ಬೆರೆದು ಎನ್ನ ಮನಕ್ಕೆ ಮನವೇ ಅಳಿದು ಎನ್ನ ತನುವಿಗೆ ತನುವೇ ಅಳಿದು ಎನ್ನ ಧನಕ್ಕೆ ಧನವೇ ಅಳಿದು ನಿಷ್ಕಳಂಕದಲ್ಲಿ ಬೆರೆದು ಲಿಂಗೈಕ್ಯವನಾದೆನಯ್ಯ ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾರೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಚನಗಳ ಮೂಲಕ ಬಸವಣ್ಣನವರು ಒಂದು ದೊಡ್ಡ ಹಾದಿಯನ್ನೇ ನಿರ್ಮಿಸಿಕೊಟ್ಟಂಥವರು ಅಂತ ನಾನು ಭಾವಿಸ್ತೀನಿ. ಬಸವಣ್ಣನವರು ಈ ಸಮಾಜದ ಬಹುಶ್ರೇಷ್ಠ ಸುಧಾರಕರು, ತತ್ವಜ್ಞಾನಿ, ಕವಿಗಳಾಗಿದ್ದರು. ನಂತರ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸಹ ಇವರು ಕೆಲಸವನ್ನು ಮಾಡಿದ್ದಾರೆ. ಬಸವಣ್ಣನವರು ಒಂದು ವಚನವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲುದೆ, ಎನಿಸು ಕಾಲ ನಿಮ್ಮ ಪೂಜಿಸಿ ಏವೇನಯ್ಯ ಮನದಲ್ಲಿ ದೃಢವಿಲ್ಲದವನಕ್ಕ ನಿಧಾನದ ಕಾಯದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ. ಅಂದರೆ ಇಲ್ಲಿ ಬಸವಣ್ಣನವರು ತಮ್ಮನ್ನು ತಾವೇ ಇಲ್ಲಿ ವಿಮರ್ಶೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಲ್ಲನ್ನು ಎಷ್ಟು ಕಾಲ ನೀರಿನಲ್ಲಿಟ್ಟರೂ ಅದು ನೆನೆದು ಮೃದುವಾಗಲು ಸಾಧ್ಯವಿಲ್ಲ, ಅದರಂತೆ ಮನಸ್ಸಿನಲ್ಲಿ ದೃಢ ಸಂಕಲ್ಪವಿಲ್ಲದೆ ಎಷ್ಟು ಕಾಲ ಪೂಜಿಸಿದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಧಿಯನ್ನು ಕಾವಲು ಕಾಯುತ್ತಿರುವ ಬೆಂತರನಂತೆ ತನ್ನ ಸ್ಥಿತಿಯಾಯಿತೆಂದು ಬಸವಣ್ಣ ವಿಷಾದಪಡ್ತಾ ಇದ್ದಾರೆ ಇಲ್ಲಿ. ನಂತರ ಇಲ್ಲಿ ಭಕ್ತಿ ಎಂಬುದು ನಿಧಿ. ಈ ನಿಧಿಯನ್ನು ಅನುಭವಿಸಿದ ಕೇವಲ ಅದರ ಕಾವಲು ಕಾದರೆ ಏನು ಪ್ರಯೋಜನ? ದೃಢಭಕ್ತಿ ಇಲ್ಲದ ಕೇವಲ ಯಾಂತ್ರಿಕವಾಗಿ ಪೂಜೆ ಮಾಡುವ ಪಿಶಾಚಿಯಾಗಿದ್ದೇನೆ ಎಂದು ಬಸವಣ್ಣ ತಮ್ಮನ್ನು ತಾವೇ ಈ ವಚನದಲ್ಲಿ ವಿಮರ್ಶೆಯನ್ನು ಮಾಡ್ಕೊಳ್ತಾರೆ. ನಾನಿಂದು ಬಸವಣ್ಣನ ಬಗ್ಗೆ ನನ್ನ ಕೆಲವೊಂದು ಅನಿಸಿಕೆಗಳನ್ನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಮುಖ್ಯವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಇತ್ತೀಚೆಗೆ ನಾವು ಘೋಷಣೆ ಕೂಡ ಕರ್ನಾಟಕ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಆದರೆ ಮುಖ್ಯವಾಗಿ ನಾವಿಂದು ಬಸವಣ್ಣನವರನ್ನು ಏನು ಮಾಡ್ತಿದ್ದೇವೆ, ಫೋಟೋದಲ್ಲಿ ಅವರಿಗೆ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ತಲೆಗೆ ಕಿರೀಟವನ್ನು ಹಾಕಿಕೊಂಡು, ಅಂದರೆ ನಾವು ಬಸವಣ್ಣನವರು ಅವರು ಹೇಗಿದ್ದರು ಅನ್ನುವುದಕ್ಕಿಂತ ಈಗಿನ ಪಲ್ಲಟಗಳು ಹೇಗಾಗ್ತಿದೆ ಅನ್ನೋದು ನೆಲೆಯಲ್ಲಿ ಕೂಡ ಇದನ್ನು ಗಮನಿಸಬಹುದು. ಮುಖ್ಯವಾಗಿ ಅವರ ಪ್ರತಿಮೆಗಳನ್ನು ನಿರ್ಮಿಸುವಾಗ ಅವರು ಹೇಳುವಂಥ ಅಹಿಂಸಾ ಮಾರ್ಗ ಅಥವಾ ದಯೆ ಅದನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಿದ್ದೇವೆ, ಇಂದು ಅವರ ಕೈಯಲ್ಲಿ ಖಡ್ಗವನ್ನು ಅವರಿಗೆ ರಾಜಪ್ರಭುತ್ವದ ಹಂಗನ್ನು ತೊರೆದು ಅದನ್ನೆಲ್ಲವನ್ನು ಬಿಟ್ಟು ಅಥವಾ ಅದನ್ನು ಧಿಕ್ಕರಿಸಿದಂತಹ ಬಸವಣ್ಣನವರಿಗೆ ನಾವೀಗ ಯಾವ ರೀತಿಯಾಗಿ ಅವರನ್ನು ಗುರುತಿಸಿಕೊಳ್ಳುತ್ತಿದ್ದೇವೆ ಅನ್ನುವಂಥದ್ದಲ್ಲಿ ಈ ಸಂದರ್ಭದಲ್ಲಿ ಮುಖ್ಯ ಅಂತ ನನಗೆ ಅನಿಸ್ತದೆ. ಮುಖ್ಯವಾಗಿ ಜಂಗಮ, ಇಲ್ಲಿ ಮುಖ್ಯವಾಗಿ ಸ್ಥಾವರ ಅನ್ನುವುದು ಜಂಗಮಕ್ಕೂ ಸ್ಥಾವರ ಅನ್ನುವುದು ಜಡತ್ವವನ್ನು ಸೂಚಿಸಿದರೆ ಜಂಗಮ ಅನ್ನುವುದು ಚಲನಶೀಲತೆಯನ್ನು ಸೂಚಿಸ್ತದೆ. ಹಾಗೆ ನಾನು ಮೊನ್ನೆ ಕ್ಷೇತ್ರ ಕಾರ್ಯಕ್ಕೆ ಕೊಡೇಕಲ್ ಬಸವಣ್ಣ ಯಾದಗಿರಿಯಲ್ಲಿ ಹೋಗಿದ್ದೆ. ಅಲ್ಲಿ ಮುಖ್ಯವಾಗಿ ಅದು ಇಲ್ಲಿಕ್ಕಿಂತ ಭಿನ್ನವಾಗಿದೆ ಸರ್. ಅಲ್ಲಿ ಯಾವ ರೀತಿ ಅಂದರೆ ಅವರು 15ನೇ ಶತಮಾನದ ಒಬ್ಬ ಕ್ರಾಂತಿ ಪುರುಷ ಕೊಡೇಕಲ್ ಬಸವಣ್ಣ. ಅಲ್ಲಿನ ದಂತಕತೆ ಏನು ಹೇಳ್ತದೆ ಅಂದರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಐಕ್ಯ ಅಥವಾ ನೀರಲ್ಲಿ ಬಿದ್ದು ಅಥವಾ ಅವರು ಐಕ್ಯರಾಗಿ ಅಂತ ಹೇಳ್ತಾರೆ. ಅವರು ಮುಖ್ಯವಾಗಿ ಕೈಲಾಸಕ್ಕೆ ಹೋದ ನಂತರ
ಅಲ್ಲಿ ಶಿವ ಮತ್ತೆ ಅವರಿಗೆ ಹೇಳ್ತಾನಂತೆ, ನಿನ್ನ ಕೆಲಸ ಇನ್ನೂ ಪೂರ್ತಿಯಾಗಿಲ್ಲ, ಅರ್ಧ ಮಾತ್ರ ಆಗಿದೆ, ನೀನು ಮತ್ತೊಮ್ಮೆ ಅವತಾರ ಅಥವಾ ಭೂಮಿಗೆ ಹೋಗಿ ನಿನ್ನ ಕೆಲಸವನ್ನು ಪೂರ್ತಿ ಮಾಡಿ ಅಂತ ಬಳಸಿದಾಗ ಈಗಿನ ಕೊಡೇಕಲ್ ಅಥವಾ 15ನೇ ಶತಮಾನದ ಕೊಡೇಕಲ್ ಬಸವಣ್ಣನು ಹಂಪಿಯಲ್ಲಿ ಹುಟ್ಟಿ ತದನಂತರ ಕೊಡೇಕಲ್ಲಿಗೆ ಬಂದು, ಅದು ಕೊಡೇಕಲ್ ಅನ್ನುವಂಥದ್ದು ಹೆಸರೇ ನೋಡಿ, ಅದು ಕಡೆಯ ಕಲ್ಯಾಣ ಅನ್ನುವಂಥದ್ದು ಈಗ ಕೊಡೇಕಲ್ಲು ಎಂದಾಗಿದೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ. ಅಂದರೆ ಈ ಸಮಾಜದಲ್ಲಿದ್ದಂಥ ಮೇಲು ಕೀಳಿನ ಅಸಮಾನತೆಯ ವ್ಯವಸ್ಥೆಗೋಸ್ಕರ ಏನೆಲ್ಲ ಇತ್ತು ಎಲ್ಲ ಮಗ್ಗಲಲ್ಲಿ ಕೂಡ ಅವರು ಬಸವಾದಿ ಶಿವಶರಣರು ಕೂಡ ಅವರು ತಮ್ಮ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಮತ್ತು ಪರ್ಯಾಯ ಮಾರ್ಗಗಳನ್ನು ವಿಧಾನಗಳನ್ನು ಕೂಡ ಹೇಳಿದ್ದಾರೆ. ತುಂಬ ಸರಳವಾಗಿ ನೀತಿ ಬೋಧನೆಯನ್ನು ಮಾಡುವಂಥವುಗಳು ಈ ವಚನಗಳು. ಇವನಾರವ ಎಂದನಿಸಿದರಯ್ಯ, ಇವನಮ್ಮವ ಎಂದನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದು ಭಾವಿಸಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾ ಏನು ಮಾಡುವನೆಯ ಬಡವನು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ. ಇಷ್ಟೊಂದು ಸರಳವಾಗಿ ಧರ್ಮವನ್ನು ಬೋಧಿಸಿದಂಥದ್ದು ಬಹುಶಃ ಬೇರೆ ಎಲ್ಲೂ ಇಲ್ಲ. ಆಮೇಲೆ ವಚನ ಅನ್ನುವಂಥದ್ದು ಕನ್ನಡದ್ದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಸಾಹಿತ್ಯ, ಜೊತೆಗೆ ಕನ್ನಡದಲ್ಲೇ ಹುಟ್ಕೊಂಡಿರುವಂತಹ ಒಂದು ದೊಡ್ಡ ಕ್ರಾಂತಿಕಾರಕವಾದಂತಹ ಸಾಹಿತ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಬಸವಣ್ಣ 12ನೇ ಶತಮಾನದ ಪ್ರಮುಖ ಸಾಂಸ್ಕೃತಿಕ ನಾಯಕ, ಜಗತ್ತಿನ ಮೊದಲ ಕಾಯಕ ಜೀವಿಗಳ ಚಳುವಳಿಯನ್ನು ಸಂಘಟಿಸಿದಂತಹ ನಾಯಕ ಬಸವಣ್ಣ. ಹೀಗಾಗಿ ಬಸವಣ್ಣನವರನ್ನು ಕರ್ನಾಟಕದ ಮೊದಲ ಸುಧಾರಣಾವಾದಿ ನಾಯಕ ಎಂದೂ ಸಹ ನಾವು ಕರೆಯಬಹುದು. ಬಸವಣ್ಣನವರು ಮತ್ತು ಇತರ ವಚನಕಾರರು ಸೇರಿ ರೂಪಿಸಿದಂತಹ ಈ ಅನುಭವ ಮಂಟಪ ಪರಿಕಲ್ಪನೆ ಏನಿದೆ, ಅದು ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಭಾಗವಾದ ಸಂಸತ್ತಿಗೆ ಮೂಲ ರೂಪದಂತೆ ಕಾಣಿಸ್ತದೆ. ಈ ಅನುಭವ ಮಂಟಪದಲ್ಲಿ ಸಾಮಾಜಿಕ ಪ್ರಾತಿನಿಧ್ಯ ನೀಡುವುದರ ಜೊತೆಗೆ ಮಹಿಳೆಯರಿಗೂ ಸಹ ಅವಕಾಶವನ್ನು ನೀಡಿದ್ದು ಗಮನಾರ್ಹ ಸಂಗತಿ. ಈ ಅನುಭವ ಮಂಟಪದಲ್ಲಿ ವಿವಿಧ ಸಾಮಾಜಿಕ ಹಿನ್ನೆಲೆಯುಳ್ಳ ಸುಮಾರು 770 ಅಮರಗಣಗಳಿಗೆ ಪ್ರಾತಿನಿಧ್ಯವನ್ನು ನೀಡುವುದರ ಮೂಲಕ ಸಾಮಾಜಿಕ ಸಮಾನತೆಯನ್ನು ಅವರು ಒದಗಿಸಿದ್ರು ಎನ್ನುವುದು ಒಂದು ವಿಶೇಷ. ಇದಲ್ಲದೆ ವಿಶ್ವಸಂಸ್ಥೆ 1948ರಲ್ಲಿ ತಾನು ಘೋಷಿಸಿದಂಥ ಮಾನವ ಹಕ್ಕುಗಳ ಬಗ್ಗೆ ಹೇಳಿದಂಥ 30 ಅಂಶಗಳೇನಿದ್ದಾವೆ, ಆ 30 ಅಂಶಗಳನ್ನು ಬಸವಣ್ಣನವರ ಬೇರೆ ಬೇರೆ ವಚನಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಇದೆ. ಹೀಗೆ ಕರ್ನಾಟಕದ ಮೊದಲ ಮಾನವ ಹಕ್ಕುಗಳ ಹರಿಕಾರ ಎಂದು ಸಹ ಬಸವಣ್ಣನವರನ್ನ ಗುರುತಿಸಬಹುದು. ಇದಲ್ಲದೆ ಅವರ ಒಂದು ವಚನದ ಮೂಲಕ ಒಂದು ಸಾಮಾಜಿಕ ಸಮಾನತೆಯ ಒಂದು ಸಂದೇಶವನ್ನು ಹೇಳೋದಾದರೆ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಹೇಳಿದಂಥ ಹೀಗೆ ಒಂದು ಸಮಾನತೆಯ ಆಶಯವನ್ನು ಬಿತ್ತಿದಂತಹ ಮೊದಲ ಸುಧಾರಣಾವಾದಿ ಮಾನವತಾವಾದಿಯಾದಂತಹ ಬಸವಣ್ಣನವರನ್ನು ಮತ್ತು ಮೊದಲಾದ ಸಾಂಸ್ಕೃತಿಕ ನಾಯಕರನ್ನು ನಾವು ಜಾತ್ಯತೀತ ನಾಯಕರನ್ನಾಗಿ ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾದ ಅಗತ್ಯ ಇವತ್ತು ಪ್ರಸ್ತುತವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.